ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಮಳವಳ್ಳಿ ಸೂರಿ. ಪರ್ವ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾನಿವಾಗ ರಾಷ್ಟ್ರೀಯ ಹೆದ್ದಾರಿ 948ರಲ್ಲಿದ್ದೀನಿ ಸ್ನೇಹಿತರೆ. ಟೀಕೆ ಹೇಳಿ ಸ್ನೇಹಿತರೆ, ನೋಡಿ ನಿಮಗೆ ಇಲ್ಲಿ BWSSB ಬೋರ್ಡ್ ಕಾಣ್ತಾ ಇದೆ ನೋಡಿ. ಏನು ಬೆಂಗಳೂರಿಗೆ ನೀರನ್ನು ಸರಬರಾಜು ಮಾಡುವಂಥ ಒಂದು ಜಲಮಂಡಳಿ ಹತ್ರ ಇದ್ದೀನಿ ನೋಡಿ. ಇಲ್ಲಿ ನಿಮಗೆ ಒಂದು ಹೋಟ್ಲ್ ಕಾಣ್ತಾ ಇದೆ ನೋಡಿ. ಎಸ್, ನೋಡೋದಲ್ಲ, ಮಂಜುನಾಥ ಅಂತ ಹೋಟೆಲ್ ಹೆಸರು ನೋಡೋದಲ್ಲ ಸ್ನೇಹಿತರೆ. ನಾನು ಈ ಒಂದು ಜಾಗಕ್ಕೆ ಬಂದಿರೋ ವಿಶೇಷತೆ ಹೇಳ್ತೀನಿ ಕೇಳಿ. ದಿನಾಂಕ 11/12/2025 ಸಂಜೆ 6:30 ಸಮಯದಲ್ಲಿ ಇದೇ ಜಾಗದಲ್ಲಿ ಒಬ್ಬ ವ್ಯಕ್ತಿ ಹಿಟ್ ಅಂಡ್ ರನ್ ಕೇಸ್ಗೆ ಬಲಿ ಆಗ್ತಾನೆ. ಅಂದರೆ ಒಂದು ಅಪರಿಚಿತ ವಾಹನ ಒಬ್ಬ ವ್ಯಕ್ತಿನ ಗುದ್ದಿ ಸಾಯಿಸ್ಬಿಟ್ಟು ಹೊರಟೋಗುತ್ತೆ. ಆತ ನಿಲ್ಲಿಸೋದು ಇಲ್ಲ. ಈ ಪ್ರಕರಣ ಹಲಗೂರು ಪೊಲೀಸ್ ಠಾಣೆಯಲ್ಲಿ ಒಂದು ಹಿಟ್ ಅಂಡ್ ರನ್ ಕೇಸ್ ದಾಖಲಾಗುತ್ತೆ ಸ್ನೇಹಿತರೆ. ಆದರೆ ಹಲಗೂರು ಪೊಲೀಸರು ಇದುವರೆಗೂ ಪತ್ತೆ ಹಚ್ಚಿಲ್ಲ ಆ ಒಂದು ವಾಹನ ಯಾವುದು ಅಂತ. ಇದೇ ಒಂದು ಜಾಗದಲ್ಲಿ ಅವರು ಮೃತ ಹೊಂದಿರ್ತಾರೆ ಸ್ನೇಹಿತರೆ. ಈ ಒಂದು ಮಂಜುನಾಥ ಹೋಟೆಲ್ ಅವತ್ತೇ ಓಪನ್ ಆಗ್ತಾ ಇತ್ತು ಸ್ನೇಹಿತರೆ. ದಿನಾಂಕ 11/12/2025 ಆ ಹೋಟೆಲ್ಲು ಉದ್ಘಾಟನೆ ಆಗಿತ್ತು ಅವತ್ತೇ. ಈ ಹೋಟೆಲ್ನ ಮಾಲೀಕರಾದಂಥ ಶ್ರೀಯುತ ಮಂಜುನಾಥ್ ಅವರು ಆ ಹೋಟೆಲಿಂದ ಒಂದಷ್ಟು ಕಸನ ವಿಲೇವಾರಿ ಮಾಡೋಕ್ಕೋಸ್ಕರ ಆ ರಸ್ತೆಯ ಆ ಬದಿಯಿಂದ ನೋಡಿ ಈ ಬದಿಗೆ ಬಂದು ಕಸ ಹಾಕಿ ಹೋಗಬೇಕಾದ್ರೆ ಇದೇ ಜಾಗದಲ್ಲಿ ಯಾವುದೋ ಒಂದು ಅಪರಿಚಿತ ವಾಹನ ಗುದ್ದಿ ಅವ್ರನ್ನ ಸಾಯಿಸ್ಬಿಡುತ್ತೆ ಸ್ನೇಹಿತರೆ. ಬನ್ನಿ ಈ ಒಂದು ಅಪಘಾತದ ಬಗ್ಗೆ ಮಂಜುನಾಥ್ ಕುಟುಂಬಸ್ಥರು ಏನು ಹೇಳ್ತಾರೆ ಅಂತ ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ಲೋಕೇಶ್ ಅಂತ. ಮಂಜುನಾಥ್ ಅವ್ರು ಏನಾಗಬೇಕು ಸರ್ ನಿಮಗೆ? ನಾವು ಅಪ್ಪೋರಾಗೋದು. ಸರ್ ಆಕ್ಸಿಡೆಂಟ್ ಆಗಿದ್ದು ಯಾವಾಗ ಸರ್? ಡಿಸೆಂಬರ್ ತಿಂಗಳು 11ನೇ ತಾರೀಕಿನ ಆಗಿದೆ. ಸರ್ ಇವತ್ತು ತಾರೀಕು ಬಂದು 22/3/2026 ಸರ್. ಅಲ್ಲಿಗೆ ಸುಮಾರು 3 ತಿಂಗಳ ಮೇಲೆ ಆಗಿದೆ. 3 ತಿಂಗಳಾಗಿದೆ. ಇನ್ನೂ ನಿಮ್ಮ ತಂದೆಗೆ ಸಿಕ್ಕಿಲ್ಲ. ಅಂದ್ರೆ ಕಾರ್ ಗುತ್ತಾ, ಬಸ್ ಕೂತಾ, ಅಥವಾ ಯಾವ ವೆಹಿಕಲ್ ಗೊತ್ತಿತ್ತು ಅಂತ ನಿಮ್ಗೂ ಗೊತ್ತಿಲ್ಲ? ಗೊತ್ತಿಲ್ಲ. ಪೊಲೀಸರು ದೂರು ಕೊಟ್ಟಿದ್ದೀರಲ್ವಾ? ಕೊಟ್ಟಿದ್ದೀವಿ. ಇನ್ನೂ ಪತ್ತೆ ಹಚ್ಚಿಲ್ಲ? ಇಲ್ಲ. ಹೋಗ್ಲಿ, ಈ ವಿಚಾರವಾಗಿ ನೀವು ಸುಮಾರು ಎಷ್ಟು ಬಾರಿ ಠಾಣೆಗೆ ಹೋಗಿದ್ದೀರಾ? ಹೋಗಿದ್ದೀನಿ ಸರ್, ಸುಮಾರು ಸಲ ಹೋಗಿದ್ದೀನಿ. ಏನಂತಾರೆ ಹೋದ್ರೆ ಪೊಲೀಸ್ ಠಾಣೆಯಲ್ಲಿ? ಫಸ್ಟ್ ಎಲ್ಲ ಸ್ಟಾರ್ಟಿಂಗ್ ಹುಡುಕಿದ್ರೆ ಸಿಕ್ಕುತ್ತೆ ಅಂತ ಹೇಳಿದ್ರು. ಈಗ ಕೇಳಕ್ ಹೋದ್ರೆ ಆ ಟೈಮ್ಸ್ ಎಲ್ಲ ಹೋಗಿದೆ, ಎಲ್ಲ ಚೆಕ್ ಮಾಡಿಸೋದು, ಯಾವ್ದೋ ಸೂಟ್ ಐತಿಲ್ಲ, ಅದಕ್ಕೆ ಮ್ಯಾಚ್ ಐತಲ್ಲ, ಹೌದಾ ಅಂತ ಹೇಳ್ತಾ ಇದ್ರು. ಈ ವಿಚಾರವಾಗಿ ಯಾರಾದ್ರೂ ಹಿರಿಯ ಅಧಿಕಾರಿಗಳು ಅಥವಾ ನಮ್ಮ ಮಳವಳ್ಳಿಯ ಹಾಲಿ ಶಾಸಕರಾದಂತ ನರೇಂದ್ರ ಸ್ವಾಮಿ ಅವ್ರನ್ನ ಕಂಡಿದ್ದೀರಾ? ಕಂಡಿದ್ವಿ. ಏನಂತಾರೆ ಅವ್ರು? ಏನಂದ್ರು? ಅವ್ರು ಹೇಳಿದ್ರು, ಮತ್ತೆ ಸರ್ ಜೊತೆ ಮಾತಾಡೋರು. ಅವರು ಹುಡುಕಿದೆ ಸಿಕ್ಕಲ್ಲ ಅಂತ ಹೇಳಿದ್ರು. ಅವ್ರಿಗೆ ಸಿಗಲ್ಲ ಅಂತಾನೆ ಹೇಳಿದ್ರ? ಆ ಟೈಮ್ ಚೆಕ್ ಮಾಡೋದು, ಯಾವ್ದೋ ಸಿಕ್ಕಲ್ಲ, ಮ್ಯಾಚ್ ಐತಿಲ್ಲ ಅದಕ್ಕೆ ಅಂತ ಹೇಳ್ಬಿಟ್ರು ಅವ್ರು. ಹೋಗ್ಲಿ, ಇದು SP ಅವ್ರ ಹತ್ರ ಹೋಗಿದ್ರ? SP ಮೇಡಮ್ ಹತ್ರ ಹೋಗಿದ್ರು. ಹೌದು, ಶೋಭಾರಾಣಿ ಅವರು. ಅವ್ರೇನಂತಂದ್ರು? ಸರ್ ಅವರು ಶ್ರೀಧರ್ ಸರ್ಗೆ ಫೋನ್ ಮಾಡಿ ಹೇಳಿದ್ರು, ಆ ಟೈಮಿಗೆ ಆ ತಿಂಗಳದು ಎಲ್ಲ CCTV ಚೆಕ್ ಮಾಡಿ ಅಂತ ಹೇಳಿದ್ರು. ಮತ್ತೆ ಕೇಳಿದ್ರು. ಒಟ್ಟಲ್ಲಿ ಈಗ 3 ತಿಂಗಳಿಂದ ನಿಮ್ಮ ತಂದೆಯ ಸಾವಿಗೆ ಕಾರಣವಾದಂತ ವಾಹನ ಯಾವುದು ಅಂತ ಇನ್ನೂ ಪತ್ತೆ ಆಗಿಲ್ಲ? ಚೆಕ್ ಮಾಡಿಲ್ಲ. ಸರ್ಕಾರದಿಂದ ಏನಾರ ಪರಿಹಾರ ಕೊಡಿಸ್ತೀವಿ ಅಂತ ಯಾರು ಹೇಳಿದ್ರ? ಅದೇ ಸರ್, ಇದು CR ರಿಪೋರ್ಟ್ ಬರೋದ್ರೆ 1 ಲಕ್ಷ DC ಕಡೆಯಿಂದ ಬರುತ್ತೆ ಅಂತಾನೆ ಹೇಳಿದ್ರು. ಈಗ ರಿಪೋರ್ಟ್ ಹಾಕಿದಾರಾ? ಇನ್ನೂ ಹಾಕಿಲ್ಲ. ಹಾಕಿದ್ರೆ ನಿಮ್ಗೆ ಬರುತ್ತೆ ಅಂತ ಹೇಳ್ತಾ ಇದಾರ. ನಿಮಗೆ ಪರಿಹಾರದ ಮೇಲೆ ನಿರೀಕ್ಷೆ ಇದೆಯಾ, ಅಥವಾ ನಿಮ್ಮ ತಂದೆ ಸಾವಿಗೆ ಕಾರಣವಾದಂತ ಒಂದು ಯಾವ್ದು ವಾಹನದ ಮೇಲೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ಏನಾರ ಇದೆಯಾ? ಹೌದು ಸರ್, ಶಿಕ್ಷೆ ಆಗ್ಬೇಕು. ಈಗ ನಮ್ಮ ಅಪ್ಪವ್ರ ಸಾವಿಗೆ ನ್ಯಾಯ ಸಿಗ್ಬೇಕು ಅನ್ನೋದು ಮಾತ್ರ ಇದೆ ಸರ್. ಈಗ ಗುದ್ಬಿಟ್ಟು ಹೋಗಿರೋರು ಯಾವೆಲ್ಲ ಚೆನ್ನಾಗಿರ್ತಾರೆ, ನಾವು ಇಲ್ಲಿ ಅಂದ್ರೆ ತಪ್ಪು ಮಾಡಿದಂತ ವ್ಯಕ್ತಿಗೆ ಶಿಕ್ಷೆ ಆಗ್ಬೇಕು. ಹೌದು. ನಿಮ್ಗೆ ಹಣ ಮುಖ್ಯ ಅಲ್ಲ? ಹಣ ಮುಖ್ಯ ಇಲ್ಲ, ಅವ್ರಿಗೆ ಶಿಕ್ಷೆ ಆಗ್ಬೇಕು. ಈಗ ನಮ್ಮ ಅಪ್ಪ ಹೋಟ್ಲ್ ಮಾಡಕ್ಕೆ ಸಾಲ ಮಾಡ್ಬಿಟ್ಟೋಗಿರೋ ಫುಲ್ಲು. ಈಗ ಓಪನ್ ದಿನ ಈ ತರ ಡೆತ್ ಆದ್ರು. ಅಂದ್ರೆ ಈ ಹೋಟ್ಲ್ ಓಪನಿಂಗ್ ಇತ್ತು ಅವತ್ತು? ಡಿಸೆಂಬರ್ 10ನೇ ತಾರೀಕು ಓಪನ್. ಬೆಳಿಗ್ಗೆ ಏನ್ ನಡೀತು ಅಂತ ಹೇಳಿ. ಆ ದಿನ ಏನ್ ನಡೀತು ಅವತ್ತು? ಅದೇ ಸರ್, ಬೆಳಿಗ್ಗೆ ಓಪನ್ ಮಾಡಿದ್ರು. ಓಪನ್ ಇಲ್ಲಿ ಹೊಸನಾಗ ಮಾಡಕ್ಕೆ ಅಂತ ಬೆಳಿಗ್ಗೆ ಓಪನ್ ಆಯ್ತು. ಸಂಜೆ ಹೋಮ ಮಾಡಿದ್ರಲ್ಲ, ಕಸ ಇತ್ತು, ಅದು ಹಾಕೋಕೆ ರೋಡ್ ದಾಟಿದಾರೆ ಅಷ್ಟೇ. ಸಂಜೆ 6:30 ಡೆತ್ ಆಗಿದೆ. 6:35 ಇದಕ್ಕೊಂದು 3 ಲಕ್ಷ ಸಾಲ ಆಗೈತೆ. ಎಲ್ಲ ಸಾಲ ಮಾಡ್ಬಿಟ್ಟು ಹೋಗಿರುತ್ತೆ ಸರ್. ಈ ಒಂದು ಹೋಟೆಲ್ ಎಲ್ಲಿದೆ ಸರ್? ಇದು ಟೀಕೇಳಿ, ಕನಪುರ ರೋಡಲ್ಲಿ ಟೀಕೇಳಿ ಅಂತ ಇದ್ರೆ ಅಲ್ಲಿ. ಆ ಅಪಘಾತ ಆಗಿರೋ ಸ್ಥಳ ತೋರಿಸ್ತೀರಾ ನೀವು? ತೋರಿಸಿ. ಬನ್ನಿ ತೋರಿಸಿ. ಅಲ್ಲಿ ಮರ ಇದೆಯಲ್ಲ, ಮರ ಇಂದ ಮುಂದೆ ಆಯ್ತು. ನಮಸ್ಕಾರ ಅಮ್ಮ.
ನಮಸ್ಕಾರ ಸರ್. ನಿಮ್ಮ ಹೆಸರು? ಮಂಗಳಮ್ಮ ಅಂತ. ಮಂಜುನಾಥ್ ಅವ್ರು ಏನಾಗಬೇಕು ನಿಮ್ಗೆ? ನಮ್ ಭಾವ ಆಗ್ತದೆ ಸರ್. ಆಕ್ಸಿಡೆಂಟ್ ಆಗಿ ಎಷ್ಟು ತಿಂಗಳಾಯ್ತು? 3-3.5 ತಿಂಗಳು ಆಯ್ತದ ಸರ್. ಅವ್ರು ಆಕ್ಸಿಡೆಂಟ್ ಮಾಡಿದ ಕಾರಣ ಇನ್ನೂ ಹುಡುಕಿಲ್ವಾ? ಹುಡುಕಿಲ್ಲ ಸರ್. ನಾಳೆ ಬನ್ನಿ ಅಂತಾರೆ, ಹೋಯ್ತಾರೆ. ನಮ್ಮ ಹುಡುಗ ಹೋಯ್ತಾನೆ, ಕೇಳ್ಕೊ ಬರ್ತಾನೆ ಅಷ್ಟೇ ಸರ್. ಅಮ್ಮ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ಸುಧಾ. ಹಿಂದ್ಗಡೆ ಫೋಟೋದಲ್ಲಿ ಇದಲ್ಲ, ಅವ್ರು ಏನಾಗಬೇಕು ನಿಮ್ಗೆ? ಅವರು ನಮ್ಮ ಯಜಮಾನ್ರ ಆಗ್ಬೇಕು. ಅವರು ಯಾವಾಗ ತೀರೋಗಿದ್ದು? ಡಿಸೆಂಬರ್ 11ನೇ ತಾರೀಕಲ್ಲಿ ತಿರೋದು. ಹೋದ ವರ್ಷ ಡಿಸೆಂಬರ್ ತಿಂಗಳಲ್ಲ? ಸರ್. ಏನಾಗಿತ್ತು ಅವ್ರಿಗೆ? ಕಸ ಹಾಕಕ್ ಹೋಗಿ ತಿರೋದ್ರು ಸರ್. ಯಾವ ಕಸ ಹಾಕಕ್ ಹೋಗಿದ್ರು? ನ್ಯೂಸ್ ಪೇಪರ್ ಕಟ್ ಮಾಡಿದ್ರಲ್ಲ, ನಾಷ್ಟ ಮಾಡಕ್ಕೆ ಅಂತ, ಅದನ್ನ ಎತ್ಕೊಂಡು ಹೋಗಾರ ಒಂದಿಷ್ಟೇ ಇಷ್ಟಿತ್ತು ಕಸ. ಯಾವ ಊರವ್ರು ನೀವು? ನಮ್ಮ ಆದಳ್ಳಿಯವರು. ಅಂದ್ರೆ ಇಲ್ಲಿ ಟೀಕೆಹಳ್ಳಿಲಿ ಹೋಟ್ಲು ಮಾಡಿರಕ್ಕೆ ಏನ್ ಕಾರಣ? ಹೋಟ್ಲು ಮಾಡ್ಬೇಕು ಅಂತ ಮಾಡಿದ್ರಿ ಸರ್. ಅಂದ್ರೆ ಜೀವನೋಪಾಯಕ್ಕೋಸ್ಕರ ಮಾಡ್ಕೊಂಡಿದ್ದೀರಿ. ಕಂಪ್ಲೇಂಟ್ ಕೊಟ್ಟಿದ್ರಾ ಆಕ್ಸಿಡೆಂಟ್ ಆಗಿರೋದನ್ನ? ಕಂಪ್ಲೇಂಟ್ ಕೊಟ್ನು ಸರ್. ಏನು ಅವ್ರು ನೋಡ್ತಾನೆ ಇಲ್ಲ ಸರ್. ಹುಡುಕಿಲ್ವಾ ಇನ್ನೂ? ಹುಡುಕ್ತೀವಿ ಅಂತಾರ, ನೋಡ್ತಾನೆ ಇಲ್ಲ. ಸ್ನೇಹಿತರೆ ಕೇಳಿಸ್ಕೊಂಡ್ರಲ್ಲ ಆ ಕುಟುಂಬದ ನೋವೇನು ಅಂತ. ನೋಡಿ, ಹಲಗೂರು ಪೊಲೀಸ್ ಠಾಣೆಯಲ್ಲಿ FIR ಆಗುತ್ತೆ. ಪೊಲೀಸವರು ಏನೇನು ಹುಡುಕಿದಾರೋ ಅಂತ ನಮಗೂ ಸರಿಯಾಗಿ ಮಾಹಿತಿ ಇಲ್ಲ ಸ್ನೇಹಿತರೆ. ಈ ಒಂದು ವಿಚಾರವಾಗಿ ಆ ಕುಟುಂಬಸ್ಥರು ನಮಗೂ ಕೂಡ ಒಂದು CCTV ಫುಟೇಜ್ನ ತೋರಿಸಿ ಅಂತ ಕೇಳಿದ್ದಾರೆ. ನಾವೇ ನೋಡಿದ್ದೀವಿ, ನಿಮ್ಗೆ ಯಾಕೆ ತೋರಿಸ್ಬೇಕು ಅಂತ ಹೇಳಿದ್ದಾರೆ. ಇದು ಸ್ವಲ್ಪ ನನಗೆ ಆಶ್ಚರ್ಯಕರವಾಗಿ ಕಾಣ್ತು. ಏನಕ್ಕೆ ಅಂತಂದರೆ ಬಾಧಿತರಿಗೆ ಆ ಎಲ್ಲ ಫುಟೇಜ್ನ ಕೇಳುವಂಥ ಹಕ್ಕನ್ನ ಖಂಡಿತ ಇದೆ. ಯಾಕೆಂದರೆ ಅವ್ರಿಗೂ ಒಂದು ನೋಡುವಂಥ ಒಂದು ಕುತೂಹಲ ಇದ್ದೇ ಇರುತ್ತೆ, ಏನಾಗಿರ್ಬೋದು ಅಂತ. ಸ್ನೇಹಿತರೆ ನೋಡಿ, ಅವತ್ತು ಇಲ್ಲಿ ಅಪಘಾತ ಆದಾಗ ಸಂಜೆ 6:30 ಡಿಸೆಂಬರ್ ತಿಂಗಳಲ್ಲಿ. ಸ್ನೇಹಿತರೆ ನಿಮ್ಗೆಲ್ಲರಿಗೂ ಗೊತ್ತಿರುವಂಗೆ ಡಿಸೆಂಬರ್ ಚಳಿ ಇರುವಂಥ ದಿನಗಳಲ್ಲಿ ಹಗಲು ಕಡಿಮೆ ಇರುತ್ತೆ, ರಾತ್ರಿ ಜಾಸ್ತಿ ಇರುತ್ತೆ. ಸೂರ್ಯ ಅವತ್ತು ಬಹಳ ಬೇಗ ಅಸ್ತಮ ಆಗಿರ್ತಾನೆ, ಒಂದು ಮಬ್ಬು ಗದಲಿರುತ್ತೆ. ಯಾವುದೋ ಒಂದು ಅಪರಿಚಿತ ವಾಹನ ಈ ಮಂಜುನಾಥ್ ಅವ್ರನ್ನ ಸಾಯಿಸಿ ಗುದ್ದಿ ಮುಂದೆ ಪಾಸ್ ಆಗುತ್ತೆ ಸ್ನೇಹಿತರೆ. ಅಂದರೆ ಕತ್ತಲೆ ಸಮಯ ಆಗಿರೋದ್ರಿಂದ ಇಲ್ಲಿ ಯಾರೊಬ್ಬರು ಕೂಡ ಆ ವಾಹನನ ನೋಡಿರಲ್ಲ. ಬನ್ನಿ ಈ ಒಂದು ವಿಚಾರವಾಗಿ ಮುಂದೆ ಇಲ್ಲಿ ಒಂದು ಟೀಕೆಹಳ್ಳಿಯ ಒಂದು ಬ್ರಿಡ್ಜ್ ಇದೆ, ಶಿಂಷಾ ನದಿ ಅಡ್ಲಾಗಿ. ಆ ಬ್ರಿಡ್ಜ್ ಹತ್ರ ಒಂದಷ್ಟು ವಿಚಾರಗಳನ್ನ ಹೇಳಿ ಅಲ್ಲಿಂದ ಮತ್ತೆ ಇನ್ನೊಂದು ಜಾಗ ಕರ್ಕೊಂಡೋಗಿ ಈ ಒಂದು ಸ್ಟೋರಿನ ಕಂಪ್ಲೀಟ್ ಮಾಡ್ತೀನಿ ಸ್ನೇಹಿತರೆ. ನೋಡಿ, ಅವತ್ತು ಮಂಜುನಾಥ್ ಅವ್ರನ್ನ ಗುದ್ದಿ ಸಾಯಿಸಂತ ವಾಹನ ನೋಡಿ, ಈ ಈಗ ನಿಮ್ಗೆ ರಸ್ತೆ ಕಾಣ್ತಾ ಇದೆಯಲ್ಲ, ಇದು ಟೀಕೆಹಳ್ಳಿ ಕಡೆಯಿಂದ ಬರ್ತಿರೋ ರಸ್ತೆ. ಈ ಭಾಗದಲ್ಲೇ ಅದು ಆ ಕಾರು ಎಸ್ಕೇಪ್ ಆಗಿದೆ. ಅದು ಮಳವಳ್ಳಿಗೆ ಹೋಗಿದ್ಯಾ ಅಥವಾ ಇದು ದೊಡ್ಡಿಗೆ KM ದೊಡ್ಡಿಗೆ ಹೋಗುವಂಥ ಕತ್ತೆ ಮಾರ್ಗ ಸ್ನೇಹಿತರೆ. ಈ ಭಾಗದಲ್ಲಿ ಎಸ್ಕೇಪ್ ಆಗಿದೆಯಾ ಅಂತ ನಿಜಕ್ಕೂ ನಮಗೆ ಗೊತ್ತಿಲ್ಲ ಸ್ನೇಹಿತರೆ. ಆದರೆ ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ. ಈ ರಾಷ್ಟ್ರೀಯ ಹೆದ್ದಾರಿ 948 ಇದೆಯಲ್ಲ, ಈ 948 ಒಂದು ಟೋಲ್ ರಸ್ತೆ ಸ್ನೇಹಿತರೆ. ಆದರೆ ಒಂದು ಟೋಲ್ ರಸ್ತೆಗೆ ಕೊಡಬೇಕಾಗಿರುವಂಥ ಎಲ್ಲ ಗುಣಮಟ್ಟತೆಗಳು ಮತ್ತು ಸ್ಪೀಡ್ ಗನ್ಗಳು ಮತ್ತು ಒಂದು ಸೊಫಿಸ್ಟಿಕೇಟ್ ಆಗಿರುವಂಥ ಹೈ ರೆಸಲ್ಯೂಷನ್ ಇರುವಂಥ ಕ್ಯಾಮ್ರಾಗಳು ಕೂಡ ಈ ರಸ್ತೆಗೆ ಕೊಟ್ಟಿಲ್ಲ ಸ್ನೇಹಿತರೆ. ನಿಮಗೆ ಈ ರಸ್ತೆಯಲ್ಲಿ ಮುಂದೆ ಒಂದು ಕ್ಯಾಮ್ರಾ ಇದೆ. ಆ ಕ್ಯಾಮ್ರಾದ ಬಳಿ ಕೂಡ ನಿಮಗೆ ಒಂದು ವಿಚಾರನ ತಿಳಿಸ್ತಾ ನಿಮಗೆ ಈ ಸುದ್ದಿನ ಅಲ್ಲೂ ಕೂಡ ಮುಂದುವರಿಸ್ತೀನಿ. ನೋಡಿ, ಅಪಘಾತಗಳಾಗೋದು ಸಹಜ. ಆದರೆ ಏನು ಮಾಡ್ತಾರೆ, ಅಪಘಾತ ಮಾಡಿದಂಥ ವ್ಯಕ್ತಿಗಳು ಬೈಕೋ ಅಥವಾ ಜನಗಳೇನಾದ್ರು ಹೊಡಿಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ಎಸ್ಕೇಪ್ ಆಗಿಬಿಡ್ತಾರೆ. ಆದರೆ ನೋಡಿ, ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಚಲಿಸ್ಬೇಕಾದ್ರೆ ಪಾದಚಾರಿಗಳಿಗೂ ಕೂಡ ಒಂದಷ್ಟು ರೂಲ್ಸ್ಗಳಿದೆ. ಅವರು ಮೈ ಮೇಲೆ ಒಂದು ರಿಫ್ಲೆಕ್ಟ್ ಆಗುವಂಥ ಒಂದು ವಸ್ತುಗಳನ್ನ ಹಾಕ್ಕೊಂಡಿರ್ಬೇಕು ಅಂತ ಒಂದು ಕಾನೂನು ಇದೆ ಸ್ನೇಹಿತರೆ. ಆದರೆ ಎಷ್ಟೋ ಜನಗಳಿಗೆ ಇದ್ರ ಬಗ್ಗೆ ಅರಿವಿರಲ್ಲ. ಏನು ಒಂದು ರಸ್ತೆಯಲ್ಲಿ ಈ ಕಡೆಯಿಂದ ಆ ಕಡೆಗೆ ಹೋಗಿ ಬಂದ್ಬಿಡ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸದಲ್ಲಿ ಹೋಗ್ತಾರೆ. ಆದರೆ ದೇಶದ ಜನಸಂಖ್ಯೆ ಜಾಸ್ತಿ ಆಗಿದೆ. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅಥವಾ ಯಾವುದೇ ರಾಜ್ಯ ಹೆದ್ದಾರಿಗಳಿರಲಿ ವಾಹನಗಳ ಒಂದು ಭರಾಟೆ ಜಾಸ್ತಿ ಆಗಿದೆ, ವಾಹನಗಳ ಸಂಖ್ಯೆ ಜಾಸ್ತಿ ಆಗಿದೆ. ಆ ಕಾರಣಕ್ಕೋಸ್ಕರ ಮಂಜುನಾಥ್ ಅವರು ತಮ್ಮ ಪ್ರಾಣನ ಕಳ್ಕೊಳ್ತಾರೆ ಸ್ನೇಹಿತರೆ. ಆದರೆ ಆಗೋದ್ರ ಬಗ್ಗೆ ಯಾರೂ ಬದಲಾಯಿಸೋಕ್ಕಾಗಲ್ಲ. ಆದರೆ ಆ ವಾಹನನ ಪತ್ತೆ ಹಚ್ಚಿ ಅವ್ರನ್ನ ಬಂಧಿಸಿ ಜೈಲಿಗೆ ಕಳಿಸ್ಬೇಕಾಗಿರೋದು ನಮ್ಮ ಹಲಗೂರು ಪೊಲೀಸ್ ಠಾಣೆಯವರ ಕರ್ತವ್ಯ ಸ್ನೇಹಿತರೆ. ಆದರೆ ಪೊಲೀಸರು ಕೂಡ ಏನು ದೇವರಲ್ಲ, ಅವರು ಕೂಡ ನಿಮ್ಮಂತೆ ಸೀದಾ ಸಾಮಾನ್ಯ ಮನುಷ್ಯರೇ. ಆದರೆ ಅದಕ್ಕೊಂದು ವಿಶೇಷ ತರಬೇತಿನ ಅವ್ರು ಪಡ್ಕೊಂಡಿರ್ತಾರೆ. ಮಂಜುನಾಥ್ ಅವರ ಅಪಘಾತ ಆದಂಥ ಸಮಯದಲ್ಲೇ ಪೊಲೀಸ್ನವರು ಮಂಡ್ಯ ಜಿಲ್ಲೆ, ಮೈಸೂರು ಜಿಲ್ಲೆ, ಬೆಂಗಳೂರು ಈ ಭಾಗದಲ್ಲೆಲ್ಲ ಒಂದು ಗ್ಯಾರೇಜ್ಗಳನ್ನ ಎಡತಾಕುವಂಥದ್ದು ಅಥವಾ ಕಾರ್ ಕಂಪ್ನಿಗಳನ್ನ ಸಂಪರ್ಕಿಸುವಂಥ ಒಂದು ಪ್ರಯತ್ನ ಪಟ್ಟಿರಬಹುದು ಅಥವಾ ಪಡೆದೇ ಇರ್ಬೋದು, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಆದರೆ ಆ ರೀತಿಯೂ ಕೂಡ ಒಂದು ಇನ್ವೆಸ್ಟಿಗೇಷನ್ ಮಾಡ್ಬೋದಿತ್ತು. ಯಾವುದೇ ಒಂದು ಪ್ರಕರಣನ ಪೊಲೀಸರು ಇತ್ತೀಚೆಗೆ ಭೇದಿಸಬೇಕು ಅಂತಂದರೆ ಡಿಜಿಟಲ್ ಫುಟ್ ಪ್ರಿಂಟ್ಗಳನ್ನ ಹುಡುಕ್ತಾರೆ. ಅಂದರೆ ಅಪರಾಧಿಗಳು ಮಾಡಿರುವಂಥ ತಪ್ಪುಗಳಿಂದ ಅಪರಾಧಿಗಳು ಮಾಡುವಂಥ ಏನು ತಪ್ಪುಗಳು ಅಂತಂದರೆ ಮೊಬೈಲ್ ಬಳಸಿರ್ತಾರೆ. ಟವರ್ ಡಂಪ್ ಮೂಲಕನೂ ಕೂಡ
ಒಂದಷ್ಟು ಪ್ರಕರಣಗಳನ್ನ ಭೇದಿಸ್ತಾರೆ. ಹಾಗೆ ಇಲ್ಲಿ CCTV ದೃಶ್ಯಗಳ ಮೂಲಕನೂ ಕೂಡ ಪ್ರಕರಣನ ಭೇದಿಸ್ತಾರೆ. ಆದರೆ ನಿಮ್ಗೆ ಇನ್ನೊಂದು ಸೂಕ್ಷ್ಮ ವಿಚಾರ ಹೇಳ್ತೀನಿ. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಪೊಲೀಸ್ ಇಲಾಖೆ ಅಥವಾ ರಾಷ್ಟ್ರೀಯ ಹೆದ್ದಾರಿಯವರು ಹಾಕುವಂಥ ಕ್ಯಾಮ್ರಾಗಳು ಅಥವಾ ಸರ್ಕಾರ ಹಾಕುವಂಥ ಕ್ಯಾಮ್ರಾಗಳು ಒಂದಷ್ಟು ಪವರ್ಫುಲ್ ಆಗಿರ್ತವೆ. ಆದರೆ ಸಾಮಾನ್ಯವಾದಂಥ ಅಂಗಡಿ ಮುಂಗಟ್ಟುಗಳಲ್ಲಿ, ಶಾಲೆಗಳಲ್ಲಿ, ಬಿಲ್ಡಿಂಗ್ಗಳಲ್ಲಿ ಹಾಕುವಂಥ ಕ್ಯಾಮ್ರಾಗಳು ಅದು ಹೈ ರೆಸಲ್ಯೂಷನ್ ಇರಲ್ಲ. ಆಮೇಲೆ ನೋಡಿ, ಒಂದು ಮೂವಿಂಗ್ ವೆಹಿಕಲ್ನ ಕ್ಯಾಪ್ಚರ್ ಮಾಡಬೇಕು ಅಂತಂದರೆ ಅದು ಒಂದು ಸಾಕಷ್ಟು ಗುಣಮಟ್ಟತೆ ಇರುವಂಥ ಕ್ಯಾಮ್ರಾ ಆಗಿರಬೇಕು. ಯಾಕೆಂತಂದರೆ ಗಂಟೆಗೆ 100ರಿಂದ 150 ಕಿಲೋಮೀಟರ್ ಕೂಡ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಗಾಡಿಗಳು ಚಲಿಸ್ತವೆ ಸ್ನೇಹಿತರೆ. ಇಂಥ ಗಾಡಿಗಳನ್ನ ಟ್ರ್ಯಾಕ್ ಮಾಡಬೇಕು ಅಂತಂದರೆ ಅದು ಒಂದು ಪವರ್ಫುಲ್ ಕ್ಯಾಮ್ರಾನೇ ಆಗಿರಬೇಕು ಸ್ನೇಹಿತರೆ. ಆದರೆ ನಮ್ಮ ತಾಲೂಕಲ್ಲಿ ಹಾಕಿರುವಂಥ ಕ್ಯಾಮ್ರಾಗಳು ನಿಜಕ್ಕೂ ಆ ಒಂದು ಗುಣ ಇದೆಯಾ ಅಂತ ನಂಗೆ ನಿಜಕ್ಕೂ ಗೊತ್ತಿಲ್ಲ. ಯಾಕೆ ಅಂತಂದರೆ ಯಾವುದೇ ಒಂದು ಕ್ಯಾಮ್ರಾಗಳು ಹಾಕಿದಾಗ ಆ ಕ್ಯಾಮ್ರಾಗಳ ಕಾಮಗಾರಿಗಳ ಬಗ್ಗೆ ವಿವರಗಳನ್ನ ಸಾಮಾನ್ಯ ನಾಗರಿಕರಿಗೆ, ಸಂಬಂಧಪಟ್ಟ ಕಾಂಟ್ರಾಕ್ಟರ್ ಆಗಲಿ ಅವುಗಳ ಬಗ್ಗೆ ಯಾವುದೇ ಡೀಟೇಲ್ಸ್ಗಳನ್ನ ನಾಗರಿಕರಿಗೆ ಕೊಟ್ಟಿರಲ್ಲ ಸ್ನೇಹಿತರೆ. ಆದ್ದರಿಂದ ಶ್ರೀಸಾಮಾನ್ಯ ಪ್ರಜೆಗಳಿಗೆ ಇದ್ರ ಬಗ್ಗೆ ಕಿಂಚಿತ್ತೂ ಅರಿವಿರಲ್ಲ ಸ್ನೇಹಿತರೆ. ನೋಡಿ, ನಾನಿವಾಗ ಹಳ್ಳಿಯಿಂದ ಮುಂದೆ ಬಂದು ಗೌಡಗೆರೆ ನೋಡಿ, ಜರ್ಸಿ ಡೈರಿ ಕಾಣ್ತಾ ಇದೆಯಲ್ಲ, ನೋಡಿ ಇಲ್ಲೊಂದು ಕ್ಯಾಮ್ರಾ ಇದೆ ಸ್ನೇಹಿತರೆ. ಈ ಒಂದು ಕ್ಯಾಮ್ರಾದಲ್ಲಿ ಅವತ್ತು ಬಾಣಸಮುದ್ರದಿಂದ ಒಂದು ಕಾರ್ ಬರುತ್ತೆ ಸ್ನೇಹಿತರೆ. ಆ ಕಾರ್ ಇದೇ ಒಂದು ರೂಟಲ್ಲಿ ಪಾಸ್ ಆಗಿ 7 ಗಂಟೆಯಲ್ಲಿ ಈ ಒಂದು ಕ್ಯಾಮ್ರಾದಲ್ಲಿ ಅದು ರಿಜಿಸ್ಟರ್ ಆಗಿರುತ್ತೆ. ಅಂದರೆ ಆ ದೃಶ್ಯ ಅದು ಕ್ಯಾಪ್ಚರ್ ಮಾಡಿರುತ್ತೆ, ಆ ಕಾರ್ ಮೂವಿಂಗ್ ದೃಶ್ಯನ ಕ್ಯಾಪ್ಚರ್ ಮಾಡಿರುತ್ತೆ. ಇದು ಇಲ್ಲಿಂದ ಮುಂದೆ ಹೋಗಿ ಮಳವಳ್ಳಿಗೆ ಹೋಗಲ್ಲ, ನಿಡಘಟ್ಟಕ್ಕೆ ಹೋಗುತ್ತೆ ಸ್ನೇಹಿತರೆ. ಆ ನಿಡಘಟ್ಟಕ್ಕೆ ಹೋದ ಕಾರಣಕ್ಕೋಸ್ಕರ ಏನು ಮಾಡ್ತಾರೆ, ಪೊಲೀಸ್ನವರು ಇದೇ ಕಾರ್ ಏನಾರ ಅಪಘಾತ ಮಾಡಿರ್ಬೋದಾ ಅಂತ ಒಂದು ಅನುಮಾನದಿಂದ ಅವ್ರಿಗೆ ಒಂದು 3 ತಿಂಗಳ ನಂತರ ನೋಟಿಸ್ ಕೊಟ್ಟು ಕರೀತಾರೆ ತನಿಖೆಗೆ ಸ್ನೇಹಿತರೆ. ಏನು ಅಲ್ಲಿ ಹಳ್ಳಿ ಮಂಜುನಾಥ್ ಅವರು ಒಂದು ಅಪಘಾತದಲ್ಲಿ ಸತ್ತು ಬಿದ್ದಿದ್ರಲ್ಲ, ಆ ಜಾಗದಲ್ಲಿ ಅವರಿಗೆ ಆ ಕಾರಿನ ಒಂದು ಮುಂಭಾಗದ ಒಂದು ಅವಶೇಷ ಸಿಕ್ಕಿರುತ್ತೆ ಸ್ನೇಹಿತರೆ. ಅದಕ್ಕೆ ಸಂಬಂಧಪಟ್ಟ ಯಾವುದೋ ಒಂದು ಪಾರ್ಟ್ ಸಿಕ್ಕಿರುತ್ತೆ. ಅದನ್ನ ಈ ಒಂದು ಕಾರ್ಗೆ ತಾಳೆ ಮಾಡಿ ನೋಡ್ತಾರೆ ಸ್ನೇಹಿತರೆ. ಅಲ್ಲಿಗೆ ಈ ಒಂದು ಕ್ಯಾಮ್ರಾದಲ್ಲಿ ನೈಟ್ ವಿಷನ್ ಕೂಡ ವರ್ಕ್ ಆಗುತ್ತೆ. ಅಂದ್ರೆ ವಾಹನಗಳ ನಂಬರ್ನ ಪತ್ತೆ ಹಚ್ಚಬಹುದು. ಅಂದ್ರೆ ನಿಜ, ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾವಿರಾರು ವೆಹಿಕಲ್ಗಳು ಓಡಾಡಿರ್ತವೆ. ಆ ಒಂದು ಅರ್ಧ ಗಂಟೆಲೆ ಇಲ್ಲಿ ಸಾಕಷ್ಟು ವಾಹನಗಳು ಓಡಾಡಿವೆ ಸ್ನೇಹಿತರೆ. ಆದರೆ ಅವನು ಇದೇ ರಸ್ತೆಯಲ್ಲಿ ಬಂದಿದ್ದಾನ ಅಥವಾ ಮಧ್ಯದಲ್ಲಿ ಯಾವ್ದಾರ ಒಂದು ಶಾರ್ಟ್ ಕಟ್ ಹಿಡಿದು ಬೇರೆ ಜಿಲ್ಲೆಗೆ ಅಥವಾ ಬೇರೆ ತಾಲೂಕಿಗೆ ಅವನು ಹೊರಟೋಗಿದ್ದಾನ ಗೊತ್ತಿಲ್ಲ ಸ್ನೇಹಿತರೆ. ಆದರೆ ಒಂದು ವಿಚಾರ ಏನು ಹೇಳ್ತೀನಿ ಅಂತಂದ್ರೆ, ಟವರ್ ಡಂಪ್ ಆಧಾರದಲ್ಲೂ ಕೂಡ ಒಂದಷ್ಟು ಪ್ರಕರಣಗಳನ್ನ ಬೆದರಿಸಿದ್ದಾರೆ. ಇಲ್ಲಿ ಆ ಒಂದು ನೆರವನ್ನ ತಗೊಳ್ಬೋದಿತ್ತು. ಮತ್ತೆ ಯಾವುದೇ ಒಂದು ವಾಹನದ ಒಂದು ಸ್ಪೀಡ್ ಇದೆಯಲ್ಲ, ಅಪಘಾತ ಆದಮೇಲೆ ಡೆಫಿನೆಟ್ಲಿ ಅವನು ತುಂಬ ವೇಗವಾಗಿ ಹೋಗಿರ್ತಾನೆ. ಯಾವ ವಾಹನ ಇಲ್ಲಿ ಸೈಟ್ ಆಗಿ ಇನ್ನೊಂದು ಕ್ಯಾಮ್ರಾದಲ್ಲಿ ತುಂಬ ಅತ್ಯಂತ ವೇಗವಾಗಿ ಹೋಗಿರುತ್ತೋ ಅನ್ನೋ ಒಂದು ಕ್ಯಾಲ್ಕುಲೇಟಲ್ಲೂ ಕೂಡ ಒಂದಷ್ಟು ವಾಹನಗಳನ್ನ ನಾವು ಆದರೆ ಪೊಲೀಸರು ಅವತ್ತು ಆ ದಿನಗಳಲ್ಲಿ ಪರಾಮರ್ಶೆ ಮಾಡಿ ಅದನ್ನ ಪತ್ತೆ ಹಚ್ಚುವಂಥ ಸಾಧ್ಯತೆ ಇತ್ತು ಸ್ನೇಹಿತರೆ. ನಮ್ಮ ಮಳವಳ್ಳಿ ತಾಲೂಕಲ್ಲಿ 2 ಸೂಪರ್ ಕಾಪ್ಗಳಿದ್ದಾರೆ. ಒಬ್ಬರು ಹಲಗೂರಿನ ವೃತ್ತ ನಿರೀಕ್ಷಕರಾದಂಥ CPI ಶ್ರೀಧರ್ ಅವರು, ಮತ್ತೆ ಇನ್ನೊಬ್ಬರು ಕಿರ್ಗಾವಲು PSI ಆದಂಥ ಶ್ರೀಯುತ ರವಿಕುಮಾರ್ ಅವರು. ಇವರಿಬ್ಬರಿಗೂ ಕೂಡ ಮುಖ್ಯಮಂತ್ರಿಗಳ ಒಂದು ಪದಕನೂ ಕೊಟ್ಟಿದ್ದಾರೆ. ಇವರು ಸಾಕಷ್ಟು ಪ್ರಕರಣಗಳನ್ನ ಅದ್ಭುತವಾಗಿ ಕೇವಲ 1-2 ದಿನದಲ್ಲೇ ಕೊಲೆ ಪ್ರಕರಣಗಳನ್ನ ಭೇದಿಸಿ ಮಳವಳ್ಳಿ ತಾಲೂಕಲ್ಲಿ ಒಂದು ದೊಡ್ಡ ಹೆಸರು ಮಾಡಿದ್ದಾರೆ. ಈ ಒಂದು ಇವರಿಬ್ರು ಮನಸ್ಪಟ್ರೆ ಖಂಡಿತವಾಗ್ಲೂ ಈ ಒಂದು ಪ್ರಕರಣನ ಭೇದಿಸಬಹುದು ಸ್ನೇಹಿತರೆ. ಇತ್ತೀಚೆಗೆ ಒಂದು ಮಳವಳ್ಳಿ ತಾಲೂಕಲ್ಲಿ ಅಂದ್ರೆ ಶೆಟ್ಟಹಳ್ಳಿ ಅನ್ನುವಂಥ ಗ್ರಾಮದಲ್ಲಿ ಒಂದು ಬಂದೂಕಿನಿಂದ ಗುಂಡಾರಿಸಿ ಒಂದು ನಾಯಿನ ಕೊಂದಾಕಿರುವಂತಹ ಪ್ರಕರಣನ ಕೇವಲ 2-3 ದಿನದಲ್ಲಿ ಭೇದಿಸ್ಬಿಟ್ಟಿದ್ದಾರೆ ಸ್ನೇಹಿತರೆ. ಅಷ್ಟು ಕೇಪಬಿಲಿಟಿ ಇರುವಂತ, ಅಷ್ಟು ಪವರ್ಫುಲ್ ಅಧಿಕಾರಿಗಳು ಇವರು ಸ್ನೇಹಿತರೆ. ನಾನು ಇವರಿಬ್ಬರಲ್ಲಿ ಒಂದು ಮನವಿ ಮಾಡ್ಕೊಳ್ತೇನೆ. ಮತ್ತೆ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳವರೆಗೂ ಮನವಿ ಮಾಡ್ಕೊಳ್ತೇನೆ. ಏನು ಈ ಕುಟುಂಬದ ಒಂದು ನೋವಿಗೆ ಒಂದು ಸಾಂತ್ವನ ಕೊಡಿ. ಮಂಜುನಾಥ್ ಅವ್ರನ್ನ ಒಂದು ಗುದ್ದಿ ಸಾಯಿಸಿ ಓಡೋಗಿರುವಂತ ಆ ವಾಹನ ಮತ್ತು ಆ ವಾಹನ ಚಾಲಕರನ್ನ ಪತ್ತೆ ಹಚ್ಚಿ ಈ ಪ್ರಕರಣಕ್ಕೆ ಒಂದು ತಾರ್ಕಿಕ ನ್ಯಾಯ ಕೊಡಿಸಲಿ ಅಂತ ನಾನು ಕಳಕಳಿಯಿಂದ ಪರ್ವ ಟಿವಿ ಮೂಲಕ ವಿನಂತಿಸಿಕೊಳ್ತೀನಿ. ಧನ್ಯವಾದ ಈ ಸ್ಟೋರಿ ನೋಡೋದಕ್ಕಾಗಿ. ಈ ಸ್ಟೋರಿನ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಈ ಸ್ಟೋರಿ ಇಷ್ಟವಾಗಿದ್ರೆ ಲೈಕ್ ಮಾಡಿ. ಮತ್ತೊಂದು ಸ್ಟೋರಿಯಿಂದ ಮತ್ತೊಮ್ಮೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದ ಸ್ನೇಹಿತರೆ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.